ಎಲ್ಲೋಗಿದ್ರು ಅವತ್ತು? ಅವರು ಅಪ್ಪಾಜಿ ಕೆಲಸ ಮಾಡ್ತಾರೆ, ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಪುಣ್ಯ ಭೂಮಿ ಬಗ್ಗೆ ಅವ್ರು ಎಲ್ಲೋಗಿದ್ರು? ನಮಸ್ತೆ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ವರದಿಗಾರರಿಗೆ, ಸಂಪಾದಕರಿಗೆ, ತಮ್ಮೆಲ್ಲರಿಗೂ ಪೂರಕ ಧನ್ಯವಾದಗಳು ಈ ಸುದ್ದಿಗೋಷ್ಠಿಗೆ ಆಹ್ವಾನಕ್ಕೆ ಬಂದಿರೋದಕ್ಕೆ. ಏನಿವತ್ತು ಡಾಕ್ಟರ್ ವಿಷ್ಣುವರ್ಧನ್ ರವರ ದೈವಾಧೀನರಾಗಿ 14 ವರ್ಷ ಆಯಿತು. ಅವರ ಅಂತ್ಯ ಸಂಸ್ಕಾರ ಆಗಿ ಜಾಗದ ಬಗ್ಗೆ ನಾವು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀವಿ. ಮೊದಲಿಗೆ ನಮ್ಮ ಅತಿಥಿಗಳನ್ನ ಪರಿಚಯ ಮಾಡಿಕೊಡ್ತೀನಿ. ಇವತ್ತು ನಾವು ಹೈಕೋರ್ಟ್ ಮೊರೆ ಹೋಗಿದ್ವಿ ನಮ್ಮ ಟ್ರಸ್ಟಿಂದ. ತಿರ್ಗಾ ಪುನಃ ನಾವು ಹೈಕೋರ್ಟ್ ಮೊರೆ ಹೋಗ್ತಾ ಇದ್ದೀವಿ ಹತ್ಕುಂಟೆ ಜಾಗದ ಬಗ್ಗೆ. ನಮ್ಮ ಹಿರಿಯ ವಕೀಲರಾದ ಅರುಣ್ KS ಅವರು ಬಂದಿದ್ದಾರೆ. ಅವ್ರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ವಿಷ್ಣುಜಿ ಅವರ ದತ್ತುಪುತ್ರ ಶ್ರೀಧರ್ ಮೂರ್ತಿ ಅವರು ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ಹಾಗೆ BY ರಮೇಶ್ ಸಮಾಜ ಸೇವಕರು, ನಮ್ಮ ಬೆಳೆಕಿಳಿ, ಅವರು ಬಂದಿದ್ದಾರೆ, ಅವ್ರಿಗೂ ತುಂಬ ಧನ್ಯವಾದಗಳು. ಹಾಗೆ ನಮ್ಮ VSS ಟ್ರಸ್ಟ್ ಗೌರವಾಧ್ಯಕ್ಷರು ನಾರಾಯಣ್ ಕಟ್ಟೆ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಹಾಗೆ ನಮ್ಮ VSS ಟ್ರಸ್ಟ್ ಸಹ ಕಾರ್ಯದರ್ಶಿ KP ಚಂದ್ರಾಸ್ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಹಾಗೆ ನಮ್ಮ VSS ಮಹಿಳಾ ಅಧ್ಯಕ್ಷರು ಸ್ನೇಹ ರಶ್ಮಿ ಸಾರಂಗ್ ಬಂದಿದ್ದಾರೆ, ಅವ್ರಿಗೂ ತುಂಬ ಧನ್ಯವಾದಗಳು. ಹಾಗೆ ನಮ್ಮ VSS ಶ್ರೀನಿವಾಸ್ ಅವರು ಬಂದಿದ್ದಾರೆ, ಸಮಾಜ ಸೇವಕರು, ಅವ್ರಿಗೂ ಧನ್ಯವಾದಗಳು. ಹಾಗೆ ಲಕ್ಷ್ಮಣ್ ಸರ್ ಬಂದಿದ್ದಾರೆ, VSS ಸಮಾಜ ಸೇವಕರು, ಅವ್ರಿಗೂ ಧನ್ಯವಾದಗಳು. ಮೊದಲಿಗೆ ಅತಿಥಿಗಳ ಮಾತಾಡೋಕ್ಕೆ ಬಿಡ್ತೀನಿ, ನಾನು ಕೊನೆಯಲ್ಲಿ ಮಾತಾಡ್ತೀನಿ. 1-2 ಲೈನ್ ಮಾತಾಡ್ತೀನಿ ನಾನು. ಏನಿವತ್ತು ಡಾಕ್ಟರ್ ವಿಷ್ಣುವರ್ಧನ್ ರವರ ಅಭಿಮಾನ ಸ್ಟುಡಿಯೋದಲ್ಲಿರುವ ಹತ್ತುಕುಂಟೆ ಪುಣ್ಯಭೂಮಿ ಏನು ಜಾಗ ಇತ್ತು, ಆ ಜಾಗದ ಬಗ್ಗೆ ನಾವು ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ. ಹಾಗೆ ಅಭಿಮಾನ ಸ್ಟುಡಿಯೋದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಎಷ್ಟು ತೊಂದರೆ ಆಯಿತು, ಆ ಕಾರ್ಯಕ್ರಮದ ಬಗ್ಗೆ ಏನು ಸರ್ಕಾರ ಕ್ರಮಗೊಂಡಿದೆ ಅದ್ರ ಬಗ್ಗೆ ಮಾತಾಡ್ತೀವಿ. ಮತ್ತು ಸರ್ಕಾರ ಆಗಸ್ಟ್ 21, 2023 ಏನು ಜಡ್ಜ್ಮೆಂಟು ಕಾಪಿ ಕೊಡ್ತು, 450/4/2015 2 ಎಕರೆ ಜಾಗದ ಕೇಸು ಏನು ಪ್ರಕರಣ ಖುಲಾಸೆಗೊಳಿಸಿ ಒಂದು ಆದೇಶ ಹೊರಡಿಸ್ತು, ಅದ್ರ ಬಗ್ಗೆ ಮಾತಾಡ್ತೀವಿ. ನಾವೀಗ ಪುನಃ ಹತ್ಕುಂಟೆ ದಾಖಲೆಗಳೊಂದಿಗೆ ಸಾರ್ವಜನಿಕ ಹಿತಾಸಕ್ತಿಯೊಂದಿಗೆ ನಾವು ಹೈಕೋರ್ಟ್ ಮೊರೆ ಹೋಗಿದ್ದೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ. ಮತ್ತು ಡಿಸೆಂಬರ್ 30, 14ನೇ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ಅಭಿಮಾನ ಸ್ಟುಡಿಯೋದಲ್ಲಿ ಮಾಡೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ಎಲ್ಲ ವಿಷಯದ ಬಗ್ಗೆ ನಾವು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ವಿ. ಮೊದಲಿಗೆ ನಮ್ಮ ಹೈಕೋರ್ಟ್ ವಕೀಲರು, ಹಿರಿಯ ವಕೀಲರು ಅರುಣ್ KS ರವರು ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತಾಡಿ ಅಂತ ಕೇಳಬೇಕು. ಆ ಕರ್ಣನಂತೆ ನೀದಾನಿಯ